ಪಾಪ ನನ್ನ ಮಗಳು ಸಾಕ್ಷಿ ತಾಯಿ ಆಗ್ತಿದ್ದಾಳೆ ಅಂತ ಎಷ್ಟೆಲ್ಲ ಕನ್ಸುಗಳನ್ನ ಕಟ್ಕೊಂಡಿದ್ಲು. ರಂಜಿತ್ತು ಅಷ್ಟೇ, ತಂದೆ ಆಗ್ತಿದ್ದೀರಿ ಅನ್ನೋ ಸಂಭ್ರಮದಲ್ಲಿದ್ರು. ನಾವ್ ಯಾರು ಕನ್ಸು ಮನ್ಸಲ್ಲಿ ಎಣಿಸ್ಕೊಂಡಿರ್ಲಿಲ್ಲ ನಮ್ ಸಾಕ್ಷಿ ಇಷ್ಟು ಬೇಗ ನಮ್ಮಿಂದ ದೂರ ಆಗ್ತಾಳೆ ಅಂತ. ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದುಃಖ ಆಗಿದೆ ಅಂದ್ರೆ ಇನ್ನು ರಂಜಿತ್ಗೆ ಎಷ್ಟು ದುಃಖ ಆಗಿರ್ಬೇಡ. ಅಮ್ಮ ನಂಗೆ ಗಾಬರಿ ಆಗ್ತಿದೆ. ರಂಜಿತ್ ಈ ಫ್ರಸ್ಟ್ರೇಷನಲ್ಲಿ ಏನು ಅನಾಹುತ ಮಾಡ್ಬಿಡ್ತಾರೋ ಅಂತ. ರಂಜಿತ್ತು ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಅನಾಹುತ ಮಾಡ್ತಾರೆ ಅಂದ್ರೆ ಏನು ಅರ್ಥ? ರಂಜಿತ್ ಆದಿತ್ಯಂಗೆ ಏನಾದರೂ ತೊಂದರೆ ಮಾಡಬೇಕು ಅಂತ ಇದ್ದಾರಾ? ಅವ್ರು ತೊಂದರೆ ಮಾಡಬೇಕು ಅಂತ ಇದ್ದಾರೆ ಅಂತ ನಾನು ಹೇಳ್ತಿಲ್ಲ. ಒಂದು ವೇಳೆ ಕೋರ್ಟಲ್ಲಿ ಆದಿತ್ಯ ನಿರಪರಾಧ ಅಂತ ಪ್ರೂವ್ ಆಗಿ ಅವ್ರು ರಿಲೀಸ್ ಆದರೆ ಏನು ಮಾಡ್ತಾರಂತೆ? ಆದಿತ್ಯನ ಸಾಯಿಸ್ಬೇಕು ಅಂತ ಸ್ಕೆಚ್ ಹಾಕಿದಾರ? ಅಪ್ಪ ನಾನು ಖಂಡಿತವಾಗ್ಲೂ ಹಾಗೆ ಹೇಳ್ತಿಲ್ಲ. ಒಂದು ವೇಳೆ ನೀವು ಆದಿತ್ಯನ ಪರ ಸಾಕ್ಷಿ ಹೇಳಿದ್ರೆ ರಂಜಿತ್ಗೆ ಬೇಜಾರಾಗತ್ತೆ. ಏನೋ ಮಾತಾಡ್ತಾ ಇದೀಯಾ? ಆದಿತ್ಯ ನಿನಗೆ ಅಣ್ಣ, ಅವನು ನನ್ನ ಮಗ. ಯಾರನ್ನು ಕೊಲೆ ಮಾಡೋ ಮಟ್ಟಕ್ಕೆ ಅವನು ಇಳಿಯಲ್ಲ. ರಂಜಿತ್ಗೋಸ್ಕರ, ರಂಜಿತ್ ಖುಷಿಗೋಸ್ಕರ ಏನು ತಪ್ಪು ಮಾಡ್ತಿರೋ ನನ್ನ ಮಗನ ಮೇಲೆ ನನ್ನ ಸುಳ್ಳು ಸಾಕ್ಷಿ ಹೇಳೋಕ್ಕಾಗಲ್ಲ. ಖಂಡಿತ ಆಗಲ್ಲ. ಆದಿತ್ಯ ಸಾಕ್ಷಿ ಆಕ್ಸಿಡೆಂಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ನೀವು ಹಂಗೆ ಅನ್ಕೊಂಡಿದ್ದೀರಾ, ಆದ್ರೆ ರಂಜಿತ್ ಆದಿತ್ಯನ ಆಕ್ಸಿಡೆಂಟ್ ಮಾಡಿದ್ದು ಅಂತ ನಂಬಿದ್ದಾರೆ. ಅದು ಅವ್ರವ್ರ ನಂಬಿಕೆ. ಅವ್ರವ್ರ ನಂಬಿಕೆಗೆ ನಾನು ಹೊಣೆ ಇಲ್ಲ. ನನಗೆ ಆದಿತ್ಯನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಕಣೋ. ಅವನು ಯಾವ ತಪ್ಪು ಮಾಡಿಲ್ಲ. ಸಾಕ್ಷಿನ ಕಳ್ಕೊಂಡಿದ್ದಕ್ಕೆ ಈಗಾಗಲೇ ತುಂಬಾ ನೋವು ಅನುಭವಿಸ್ತಿದ್ದೀನಿ ಕಣೋ. ಅವಳು ರಂಜಿತ್ಗೆ ಹೆಂಡತಿ ಆಗೋಗಿಂತ ಮುಂಚೆ ನನಗೆ ಮಗಳು, ಆದಿತ್ಯನಿಗೆ ತಂಗಿ, ನಿನಗೆ ಅಕ್ಕ. ಒಂದ್ ಕಡೆ ಸಾಕ್ಷಿ ನನ್ನಿಂದ ದೂರ ಆದ್ಲು. ಈಗ ಆದಿತ್ಯನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀಯಾ? ಅಮ್ಮ ನಾನು ಖಂಡಿತವಾಗ್ಲೂ ಅರ್ಥದಲ್ಲಿ ಹೇಳಿಲ್ಲ. ರಂಜಿತ್ ಅಮ್ಮ ನಿಮ್ಗೆ ನಾನು ಏನು ಹೇಳಿ ಒಂದು ಗೊತ್ತಾಗ್ತಿಲ್ಲ. ಏನು? ರಂಜಿತ್ ಆದಿತ್ಯನ ಸಾಯಿಸ್ಬೇಕು ಅಂತ ಇದ್ದಾರ? ಹೇಳೋ. ಆ ಥರದೇನ ಸ್ಕೆಚ್ ಹಾಕೊಂಡಿದ್ದಾರಾ? ಸರಿ ಬಿಡು, ನೀನ್ ಹೇಳ್ತಿದ್ರೇನು, ನಾನೇ ರಂಜಿತ್ ಹತ್ರ ಮಾತಾಡ್ತೀನಿ. ಆದ್ರೂ ಒಂದು ಮಾತು, ಯಾವುದೇ ಕಾರಣಕ್ಕೂ ನಾನ್ ಕೋರ್ಟಲ್ಲಿ ನನಗೇನು ಅನ್ಸುತ್ತೋ ನಾನು ಅದನ್ನೇ ಹೇಳೋದು. ದಯವಿಟ್ಟು ನನಗೆ ಯಾರು ಬಲವಂತ ಮಾಡಬೇಡಿ ಪ್ಲೀಸ್. ನಿಮ್ಗೆ ಹೇಗೆ ಸಮಾಧಾನ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸಾಕ್ಷಿನ ಕಳ್ಕೊಂಡಿದ್ದಕ್ಕೆ ನಿಮ್ಗೆ ಎಷ್ಟು ನೋವಾಗಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಂತ ಸತ್ಯನ ಮುಚ್ಚಿಟ್ಟು ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನಗೆ ಮತ್ತೆ ಕಾಲ್ ಮಾಡ್ತೀನಿ. ಹೇಳಿದ ಕೆಲಸ ಆಗ್ಬೇಕಷ್ಟೇ. ಅದೇನು ಬರುತ್ತೋ ಬರಲಿ, ನಾನು ನೋಡ್ಕೋತೀನಿ. ಪ್ಲೀಸ್ ರಂಜಿತ್, ನಿಮ್ಮ ಮನಸ್ಸಲ್ಲಿ ಏನಾದರೂ ಆದಿತ್ಯಕ್ಕೆ ತೊಂದರೆ ಕೊಡಬೇಕು ಅನ್ನೋದಿದ್ರೆ ದಯವಿಟ್ಟು ಅದನ್ನ ಮರ್ತು ಬಿಡಿ. ನನಗಿರೋದು ಅವನೊಬ್ಬನೇ. ಅವನನ್ನು ಬಿಟ್ಟು ನಾನು ಬದುಕಲ್ಲ ರಂಜಿತ್, ಬದುಕಲ್ಲ. ಕರೆಕ್ಟು. ನೀವು ನಿಮ್ಮ ಮಗನ ಬಿಟ್ಟು ಬದುಕೋದಿರೋಕ್ಕಾಗಲ್ಲ. ನಾನು ನನ್ನ ಹೆಂಡತಿ ಮಗನ ಕಳ್ಕೊಂಡು ಬದುಕಿರ್ಬೇಕು. ಚೆನ್ನಾಗಿದೆ.
ಆದಿತ್ಯ ಒಬ್ಬ ಒಳ್ಳೆ ಬುದ್ಧಿ ಕಲ್ತಿದ್ರೆ ನಾವೆಲ್ಲರೂ ತುಂಬಾ ಚೆನ್ನಾಗಿರ್ತಿದ್ವಿ. ಅವನಿಗೆ ಬದುಕೋ ಯಾವ ಯೋಗ್ಯತೆನೂ ಇಲ್ಲ ಅತ್ತೆ. ತೋರಿಸ್ತೀನಿ ಈ ರಂಜಿತ್ ಏನು ಅಂತ ಇವತ್ತು ತೋರಿಸ್ತೀನಿ ಅವನಿಗೆ. ಇನ್ನೊಂದು ಜನ್ಮ ಅಂತ ಅವನ ಕನಸಲ್ಲಿ ಯೋಚನೆ ಮಾಡಬಾರ್ದು, ಹಾಗೆ ಮಾಡ್ತೀನಿ, ನೋಡ್ತೀರಿ. ನೋಡಿ, ಈಗಾಗಲೇ ನಾವೆಲ್ಲರೂ ಸಾಕ್ಷಿನ ಕಳ್ಕೊಂಡು ತುಂಬಾ ನೋವನ್ನು ಅನುಭವಿಸ್ತಾ ಇದೀವಿ. ಈಗ ಆದಿತ್ಯಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಿಡಿಯತ್ತೆ, ಸಾಕ್ಷಿ ಸತ್ರೆ ಸಾಯ್ತಾಳೆ ಬಿಡಿ. ನಿಮಗೆ ನಿಮ್ಮ ಹೊಟ್ಟೆಲ್ ಹುಟ್ಟಿರೋ ಆದಿತ್ಯ ಮಾತ್ರ ಮುಖ್ಯ ಅಲ್ವಾ? ಅಲ್ಲ ಬಿಡಿ, ಅವನೇ ತಂಗಿ ಅನ್ನೋದನ್ನು ಮರೆತು ನನ್ನ ಮೇಲಿನ ಕೆಟ್ಟ ಸೇಡ್ಗೆ ಅವನಿಗೆ ಏನ್ ಬೇಕೋ ಅದನ್ನು ಮಾಡಿ ಅಟ್ಟಹಾಸದಿಂದ ಮೆರೀತಿದ್ದಾನೆ. ನಾನು ಮಾತ್ರ ನಿಮ್ಮ ಮುಖ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಲ್ವಾ? ಬೇಡ ರಂಜಿತ್, ಬೇಡ. ನನ್ನ ಮಗನಿಗೆ ಯಾವ ತೊಂದ್ರೆನೂ ಮಾಡಬೇಡಿ. ನೀವು ಸೂರ್ಯವರು ಆರ್ಯ ಅನ್ಕೊಂಡಿರೋ ಹಾಗೆ ನನ್ನ ಮಗ ಸಾಕ್ಷಿ ಆಕ್ಸಿಡೆಂಟ್ ಮಾಡಿಲ್ಲ. ದಯವಿಟ್ಟು ನನ್ನ ಮಾತನ್ನ ನಂಬಿ. ಬೇಕಾದ್ರೆ ನಾನು ನಿಮ್ಮ ಕಾಲು ಪ್ಲೀಸ್ 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 ಅತ್ತೆ, ಪ್ಲೀಸ್. ಕಾಲು ಹಿಡ್ಕೊಡೋದು, ಕೈ ಮುಗಿಯೋದು, ಕಣ್ಣೀರು ಹಾಕೋದು ಇವೆಲ್ಲ ದಯವಿಟ್ಟು ಮಾಡಬೇಡಿ. ಏನು ಪ್ರಯೋಜನ ಇಲ್ಲ. ನೋಡಿ, ನಾನು ಎಂಥ ಕಲ್ಲು ಮನಸ್ಸಿನ ವ್ಯಕ್ತಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಸಾಕ್ಷಿ ನನ್ನ ಬದುಕಿನಲ್ಲಿ ಬಂದ ಮೇಲೆ ಎಲ್ಲವನ್ನೂ ಮರೆತು ನಾನು ಬೇರೆ ಪ್ರಪಂಚದಲ್ಲಿ ಬದುಕ್ತಿದ್ದೆ. ಸಾಕ್ಷಿ ನನ್ನ ಬದುಕು, ನನ್ನ ಜೀವನ, ನನ್ನ ಜೀವ ಆಗಿದ್ದವಳು, ಎಲ್ಲ ಆಗಿತ್ತು. ನಿಮ್ಮ ಮುದ್ದಿನ ಮಗ ಕೊಂದು ಹಾಕ್ಬಿಟ್ಟ. ನನ್ನ ಇಡೀ ಬದುಕನ್ನೇ ಕೊಂದು ಹಾಕ್ಬಿಟ್ಟ. ಅವಳನ್ನ ಕಳ್ಕೊಂಡು ನನಗೆಷ್ಟು ದುಃಖ ಆಗ್ತಿರ್ಬೇಡ. ಎದೆಯಲ್ಲಿ ಜ್ವಾಲಾಮುಖಿ ಉರಿತಾ ಇರಲ್ವಾ, ಅದು ತಣ್ಣಗಾಗಬೇಕು ಅಂತಂದ್ರೆ ಅವನನ್ನ ಸುಟ್ಟಿರೋ ಬೂದಿ ನೋಡ್ಬೇಕು ನಾನು. ಅವಾಗಲೆಲ್ಲ ಸರಿ ಹೋಗೋದು. ಮತ್ತೆ ಇವತ್ತು ಅವನಿಗೇನಾದ್ರೂ ಶಿಕ್ಷೆ ಆದ್ರೆ, ಅವನು ಜೈಲಿಗೆ ಹೋದ್ರೆ, ಜೈಲಿಂದ ಬಂದ್ಮೇಲೆ ಆದ್ರೂ ಸರಿ ಅವನು ಸಾಯಿಸ್ತೀನಿ ನಾನು. ಒಂದು ವೇಳೆ ಏನಾದ್ರೂ ಅವನಿಗೆ ಇಲ್ಲಿ ಶಿಕ್ಷೆ ಆಗದೆ ಹೋದ್ರೆ ಇಲ್ಲಿ ನಡೆಯೋದೇ ಬೇರೆ. ರಣರಂಗ ಮಾಡ್ತೀನಿ ಇಲ್ಲಿ ನಾನು. ಬೇಡ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನನ್ನ ಮಗ ನನಗೆ ಬೇಕು. ನನ್ನ ಮಾತು ನಂಬಿ ರಂಜಿತ್. ಆದಿತ್ಯ ಸಾಕ್ಷಿ ಆಕ್ಸಿಡೆಂಟ್ ಮಾಡಿಲ್ಲ. ಅತ್ತೆ ಪ್ಲೀಸ್ ಅತ್ತೆ, ಇವತ್ತು ನೀವಲ್ಲ ಯಾರೇ ಬಂದ್ರು ನನ್ನಿಂದ ಆದಿತ್ಯನ ಕಾಪಾಡೋದಕ್ಕಾಗಲ್ಲ. ನನ್ನ ಪ್ರೀತಿ ತಂಗಿ ಸಾಕ್ಷಿ ಕೊಂದು ಈಗ ನನ್ನ ಮುಂದೆನೇ ಕತೆ ಹೇಳ್ತಿದ್ಯಾ? ಸರ್ ಪ್ಲೀಸ್. ನನ್ನ ಮಗನ ನನ್ನ ಮುಂದೆ ಹೊಡಿಬೇಡಿ. ನಿಮ್ಮ ಮಗಳು ಸಾವಿಗೆ ಕಾರಣ ಅದು ಏನು? ಇವತ್ತವಳಿಗೆ ಸತ್ತು 5 ದಿನ ಆಯ್ತು. ಇಪ್ಪತ್ತಾರು ವರ್ಷ ಪ್ರೀತಿಯಿಂದ ನಮ್ಮ ಜೊತೆ ಇದ್ದವಳು. ಎಲ್ಲ ಸಂತೋಷ, ನೋವು, ದುಃಖ ಮುನ್ಸಲ್ ಭಾಗಿಯಾಗಿದ್ಲು. ಆದ್ರೆ ಇವತ್ತು ಅವಳಿಲ್ಲ. ಇದಕ್ಕೆಲ್ಲ ಕಾಣಾದ ಇವನ್ ಮೇಲೆ ಇನ್ನೂ ಪ್ರೀತಿ ಮಮಕಾರ ಇಟ್ಕೊಂಡಿದ್ದೀರಾ ನೀವು? ಅವನ ಬಗ್ಗೆ ಪ್ರೀತಿ ಮಮಕಾರ ಇದೆಯೋ ಇಲ್ವೋ ಅನ್ನೋದು ಅನವಶ್ಯ.
ನನ್ನ ಮುದ್ದೆ ನನ್ನ ಮಗನ ಹೊಡಿಬೇಡಿ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದಷ್ಟೇ. ಅಮ್ಮ, ನಿಮಗೆ ಅನಿಸ್ತಾ ಅಮ್ಮ ನಾ ಸಾಕ್ಷಿ ಮೇಲೆ ಗಾಡಿ ಹಚ್ಚಿದ್ದೀನಿ ಅಂತ? ಸರ್, ನಾನು ಎಷ್ಟೊತ್ತಿಗೆ ಕರೀತಾರೆ ಸಾಕ್ಷಿ ಹೇಳೋದಕ್ಕೆ? ಅಮ್ಮ, ಸಾಕ್ಷಿ ನನ್ನ ಪ್ರಾಣ ಅಮ್ಮ. ನಿಮಗೆ ಗೊತ್ತು ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಅಂಥದ್ರಲ್ಲಿ ಅವಳು ಪ್ರಾಣ ತೆಗೆಯೋ ಕೆಲಸ ನಾನು ಮಾಡ್ತೀನಾ? ನಾನು ಒಳಗೆ ಕೂತಿರ್ತೀನಿ ಸರ್. ನಾ ಇಂಥ ಕೆಲಸ ಮಾಡಿದ್ರೆ ಅಂತ ನೀನು ನಂಬ್ತೀರಮ್ಮ? ಸಾಕ್ಷಿ ಸತ್ತಾಗ ಅವಳನ್ನ ನೋಡ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ ನಾನು. ಆರ್ಯ ಅವಕಾಶನೇ ಮಾಡ್ಕೊಡ್ಲಿಲ್ಲಮ್ಮ. ನೀವು ನನ್ನ ವಿರುದ್ಧ ಸಾಕ್ಷಿ ಹೇಳ್ತೀರಾ? ಹೇಳಮ್ಮ, ನನಗೇನು ಬೇಜಾರಿಲ್ಲ. ಆದ್ರೆ ಸಾಕ್ಷಿಗೆ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಅಂದ್ಕೊಂಡು ಜೀವನ ಪೂರ್ತಿ ಕೊರಗಬೇಡಮ್ಮ. ನನಗೆ ನೋವಾಗುತ್ತೆ. ಪ್ರಾಣ ಹೋದಷ್ಟು ಸಂಕಟ ಆಗತ್ತಮ್ಮ. ನೀವೊಬ್ರು ನಾನು ತಪ್ಪು ಮಾಡಿಲ್ಲ ಅಂತ ಅರ್ಥ ಮಾಡ್ಕೊಳಮ್ಮ, ಸಾಕು. ಕೋರ್ಟಲ್ಲಿ ಕಲ್ ಶಿಕ್ಷೆ ಕೊಟ್ಟರು ನೆಮ್ಮದಿಯಾಗಿ ಅನುಭವಿಸಕ್ ಸಿದ್ಧ ಅಮ್ಮ ನಾನು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಮ್ಮ, ಸಂತೋಷವಾಗಿ ನೇಣಿಗೆ ಕುತ್ತಿಗೆ ಕೊಟ್ಟು ಪ್ರಾಣ ಬಿಟ್ಬಿಡ್ತೀನಮ್ಮ. ನಿಮ್ಮ ಹಣಗಳು ಅಮ್ಮ. ಸಾಕ್ಷಿನೇ ಹೋದ್ಮೇಲೆ ನಾನು ಬದುಕಿದ್ದಾದ್ರೂ ಏನಮ್ಮ ಪ್ರಯೋಜನ? ನಾನು ಸತ್ತೋಗ್ತೀನಮ್ಮ. ಸತ್ತೋಗ್ತೀನಿ. ಕೇಸ್ ನಂಬರ್ 660/2015 ಆದಿತ್ಯ ವರ್ಸಸ್ ರಂಜಿತ್. ಮಾವ, ನನಗೆ ಯಾಕೋ ಅತ್ತೆ ಆದಿತ್ಯನ ಪರವಾಗಿ ಸಾಕ್ಷಿ ಹೇಳ್ಬಿಡ್ತಾರನೋ ಅನ್ನಿಸ್ತಾ ಇದೆ. ಸಾಕ್ಷಿ ಸಾವು ಅವ್ರನ್ನ ಸಾಕಷ್ಟು ಬಾಧಿಸಿದೆ. ಆದಿತ್ಯನ ಪರವಾಗಿ ಸಾಕ್ಷಿ ಹೇಳ್ತಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಮಗಳೇನೋ ಹೋದ್ಲು, ಮಗನಾದರೂ ಉಳಿದು ಹೊರಗೆ ಬರಲಿ ಅನ್ನಿಸ್ಬಿಟ್ರೆ ಅವ್ರಿಗೆ. ಬಹಳ ನೊಂದಿದ್ದೀರಿ ಅಂತ ಕಾಣುತ್ತೆ. ಹೆತ್ತವ್ರ ಮುಂದೆ ಮಕ್ಕಳು ಹೋಗ್ಬಿಟ್ರೆ ತುಂಬಾನೇ ಕಷ್ಟ. ಪಡ್ಕೊಂಬಂದಿರ್ಬೇಕೆಲ್ವನ್ನು. ಮಕ್ಕಳು ಸಾವು, ಒಳ್ಳೆಯವರು ಕೆಟ್ಟವರು ಇಲ್ಲ.
ಕಳೆದ ಸಾರಿ ನಾವು ಕೇಳಿದ ಪ್ರಶ್ನೆಗೆ ತಾವು ಸ್ಪಷ್ಟವಾಗಿ ಉತ್ತರ ಕೊಟ್ಟಿರಲಿಲ್ಲ. ಗೊಂದಲಗಳಿದ್ದು ಮನಸ್ಸಿನಲ್ಲಿ. ಈಗ ಗೊಂದಲ ಎಲ್ಲ ನಿವಾರಣೆ ಆಗಿದೆಯಾ? ನಾನೇನು ಹೇಳಬೇಕು ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇದೆ. ಇವತ್ತಿನ ಹೇಳಿಕೆ ಬಹಳ ಮುಖ್ಯವಾದ್ದು. ಗೊತ್ತಿದೆ. ಸಾಕ್ಷಿ, ಈ ಅಮ್ಮ ಮಾಡಿದ ತಪ್ಪಿಗೆ ನೀನೇನೇ ಶಿಕ್ಷೆ ಕೊಟ್ಟು ನಾನು ಅನುಭವಿಸ್ತೀನಿ. ನೀವು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋಂಗಿಲ್ಲ. ನಾನು ನಿನ್ನ ಜೊತೆಲೇ ಇರ್ತೀನಿ. ನಿಮ್ಮ ಮಗಳು ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿ ಸಾಕ್ಷಿ ಮತ್ತು ಅವರ ಮಗು ಇಬ್ಬರು ಸಾವಿಗೂ ಕಾರಣ ಆಗಿರೋ ಅಪರಾಧಿ ಆದಿತ್ಯನೇ ಅಂತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳಿದ್ದಾರೆ. ಇದು ಸತ್ಯನಾ ಸುಳ್ಳ? ಆದಿತ್ಯನೇ ಆಕ್ಸಿಡೆಂಟ್ ಮಾಡಿದ್ದು ಸತ್ಯನಾ ಸುಳ್ಳ ಹೇಳಿ. ಸಾಕ್ಷಿ ಆಕ್ಸಿಡೆಂಟ್ ಮಾಡೋದಕ್ಕೆ ಕಾರಣ ಆಗಿದ್ದು ನನ್ನ ಮಗನೇ. ಅದೇ ಸತ್ಯ, ಅದೇ ನಿಜ. ಮನೆ ಹೇಳಿಕೆ ಕೊಡುವಾಗ ಆದಿತ್ಯ ತಪ್ಪು ಮಾಡಿದನೋ ಇಲ್ವೋ ಅನ್ನೋ ಗೊಂದಲದಲ್ಲಿದ್ದೆ. ಅದಕ್ಕೆ ಕಾರಣ ನನ್ನ ಮಗ ಅನ್ನೋದು ಸತ್ಯ ಪ್ರೀತಿ ಮಮಕಾರಕ್ಕೆ ಸಿಕ್ಕಾಕೊಂಡಿತ್ತು. ಸತ್ಯ ಬೇಕು, ಮಗ ಬೇಕು ಅನ್ನೋ ನನ್ನ ಮನಸ್ಸು ಈ ಬಂದಲ್ಲಿ ಸಿಕ್ಕಾಕೊಂಡಿತ್ತು. ಹಾಗಾಗಿ ನನ್ನ ಈ ಹೇಳಿಕೆ ನ್ಯಾಯಾಲಯಕ್ಕೆ ಗೊಂದಲ ಉಂಟು ಮಾಡಿತ್ತು. ಅದಕ್ಕೆ ನಾನು ಕ್ಷಮೆ ಕೋರ್ತಾ ಇದ್ದೀನಿ. ಇವತ್ತು ಹೇಳೋ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಯಾವುದೇ ಮಕಾರಕ್ಕೆ ಕಟ್ಟು ಬೀಳದೆ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ.
ಸಾಕ್ಷಿ ರಂಜಿತ್ನ ಮದುವೆ ಆಗಿದ್ದಕ್ಕೆ ಅವರಿಬ್ಬರ ಮೇಲೂ ಆದಿತ್ಯನಿಗೆ ದ್ವೇಷ ಇತ್ತು. ತಂಗಿ ಅಂತ ನೋಡ್ದೆ ತನ್ನ ಆಟೋದಿಂದ ಆಕ್ಸಿಡೆಂಟ್ ಮಾಡಿ ಹದಿನೈದು ದಿನಗಳ ಕಾಲ ಜೀವಂತ ಶವವಾಗಿದ್ಲು. 5 ದಿನದ ಹಿಂದೆ ಕೊನೆ ಉಸಿರು ಎಳೆದು ಬಿಟ್ಲು. ಇಷ್ಟಕ್ಕೆಲ್ಲ ನೇರವಾಗಿ ಕಾರಣ ಆಗಿರೋದು ನನ್ನ ಮಗಳ ಸಾವಿಗೆ ಕಾರಣ ಆಗಿರೋದು ಆದಿತ್ಯ.